ಇದು ಮುದ್ದು ಸೊಸೆ ಭಾನುವಾರ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗೆ ಇಲ್ಲಿ ಭದ್ರ ಊಟ ಕುಂತಿರ್ತಾನೆ. ಬಂದು ಮನೆಯೊಳಗೆ ಚಂಪಾ ಅವ್ವ ಚಿತ್ರ ಯಾರಿದ್ರಿ ಬನ್ನಿ ಊಟ ಕೊಡಿ ಹೊಟ್ಟೆ ಹಸಿತಾ ಇದೆ ಅಂತೆಲ್ಲ ಹೇಳ್ತಾನೆ. ಅವಾಗ ಚಂಪಾ ಇದ್ದು ಬಂದೆ ಮಾವ ಒಂದೇ ನಿಮಿಷ ಬಳಸ್ತೀನಿ ಅಂತೇಳಿ ಬಳಸ್ತಾ ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡಬೇಕು. ಹೊಟ್ಟೆ ಹಸಿತೈತೆ ಕಣವ, ಹೊಟ್ಟೆ ಹುಳ ಎಲ್ಲ ಇದು ಮಾಡ್ತಾಯಿದ್ದಾವ, ಹಸಿ ಊಟಕ್ಕೆ ಹಾಕಿ ಪುಣ್ಯ ಕಟ್ಕ ಅಂತೆಲ್ಲ ಅವ್ರು ಭಾಳ ಹೇಳ್ತಾ ಇರ್ತಾನೆ. ಅದೇ ಊಟ ಮಾಡ್ಬೇಕಂತ ಇದ್ದ ಅಜ್ಜಿ ಬಂದು ಕೈ ಹಿಡ್ಕೊಂಡೆ ಅಜ್ಜಿ ಅಮ್ಮಮ್ಮ ಕೈ ಸಂದಾಗೆ ತೊಳೆದೀನಿ, ಕೈ ತೊಳೆದೇ ಊಟಕ್ಕೆ ಕುಂತೀನಿ. ಕೈ ತೊಳೆದೇ ಊಟಕ್ಕೆ ಕುಂತೀಯಾ? ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲಲ್ಲ ಒತ್ತಾರೇನೆ ನೀನು ಅಮ್ಮನ ಅಟ್ಟಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಇನ್ನು ಮಧ್ಯಾಹ್ನ ಆಗಿಲ್ಲ ಅವಾಗ ಬಂದುಬಿಟ್ಟೆ. ಇಲ್ಲ ಅಮ್ಮಮ್ಮ ಊಟಕ್ಕೆ ಬಂದೀನಿ. ಏನು ಊಟಕ್ಕೆ ಬಂದ್ಯಾ? ಉಂಬೋದಾದರೂ ತಿನ್ನೋದಾದರೂ ಗೋಡೆಗಳು ನೋಡೋದೇ ಆದರೂ ಅಲ್ಲೇ ಇರಬೇಕು ನೀನು, ಇಲ್ಲಿಗೆ ಎದಕ್ಕೆ ಬರಬೇಕು ಅಂತೆಲ್ಲ ಅಮ್ಮಮ್ಮ ಹೇಳ್ದ. ನೋಡಮ್ಮಮ್ಮ ನನಗೆ ಹೊಟ್ಟೆ ಶಾನ ಹಸಿತೈತೆ. ಆಗಲಿ ಕಣ್ಲು, ಯಾರು ಬೇಡ ಅಂತ ನಿನಗೆ, ಇನ್ನೇನಿದ್ರು ಅಲ್ಲೇ ಮಾಡಬೇಕು, ಇಲ್ಲೇನು ಮಾಡೋಕೆ ಬರೋಂಗೆ ಇಲ್ಲ ನೀನಂತೆಲ್ಲೇ ಹೇಳ್ದೆ ಅಮ್ಮಮ್ಮ. ಅದೇ ಟೈಮಿಗೆ ಅವರ ಅತ್ತೆ ಬಂದು ಹೊಟ್ಟೆ ಹಾಸ್ಕೊಂಡಿದ್ದಾರೆ, ಊಟ ಮಾಡಲಿ ಬಿಡು ಅಂತ. ಊಟ ಮಾಡೋದೇ ಅಲ್ಲೇ ಮಾಡಬೇಕು, ಅವ್ರ ಎಂಟ್ರಿ ಇಲ್ಲಿ ನನ್ನ ಮನೆಯಾಗ ಅಡುಗೆ ಮಾಡೋಕೆ. ನೋಡಮ್ಮಮ್ಮ ಅವಳು ಮಾಡಿರೋ ಅಡುಗೆ ನಾನು ಬಲ್ಲೆ. ನೀನು ಇಲ್ಲೇ ಉಣ್ಕೊಂತ ಇದ್ದರೆ ನೀನು ಇಲ್ಲೇ ನಾನೇ ಜಡ್ಜಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನೋಡಿ, ನೀವು ಕೊಟ್ಟಿರೋ ಆದೇಶ ಪಾಲಿಸೋದಿಲ್ಲ ಅಂತೆಲ್ಲ ಹೇಳ್ತಾ. ಅಯ್ಯೋ ಅಮ್ಮಮ್ಮ ಕೋಪ ಮಾಡ್ಕೊತಾನೆ. ನಿನ್ಗೆ ಆಟೋನ ಧೈರ್ಯ ಬಂದುಬಿಡ್ತೀಯ ಜಡ್ಜಿಗೆಲ್ಲ ಫೋನ್ ಮಾಡಿ ಹೇಳಷ್ಟು ಅಂತೆಲ್ಲ ಹೇಳ್ತಾನೆ. ಕಣ್ಲ ಅಂತೆಲ್ಲ ಹೇಳಿ ಇಲ್ಲೇ ಜಗಳನೇ ಆಡ್ತಾನೆ ಇರ್ತಾನೆ. ಜಗಳ ಆಡ್ತಾಯಿದ್ರೆ ನೀನು ಹೋಟೆಲಿಂದ ತಂದು ತಿಂತೀಯೋ ಏನೋ, ಮನೆಯಲ್ಲೇ ನೀನೇ ಅಡುಗೆ ಮಾಡ್ಕೊಂಡು ಉಣ್ತೀಯೋ ಅಥವಾ ನೀನೇನಾರು ಮಾಡಿ ಉಣ್ತೀಯೋ, ನಿಂದು ಏನೇ ಇದ್ದರೂ ಅಲ್ಲೇ. ಇಲ್ಲ ನಾನು ಅಲ್ಲಿ ಊಟ ಮಾಡಲ್ಲ ಅಂದರೆ ನೀನೇನು ತಿಂದು ಕರ್ಕೊಂಡು ಈ ಮನೆಗೆ ಬಂದುಬಿಡ್ಬೇಕು ಅಷ್ಟೇ. ಅವಳು ಮಾಡಿರೋ ಅಡುಗೆ ಉಣ್ಣಲ್ಲ ಅಂದರೆ ಅವಳನ್ನ ಕರ್ಕೊಂಡು ಈ ಆಟಿಗೆ ಬಂದುಬಿಡ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ ಅಮ್ಮಮ್ಮ ಅಂತೆಲ್ಲ ಹೇಳ್ಬಿಡ್ದು ನಾನು. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀನು ಊಟನೇ ಮಾಡಬೇಕು, ನಾನು ಊಟ ಇಲ್ಲೇ ಮಾಡ್ತೀನಿ ಅಂದರೆ ಮಾಡು. ನಾನು ಹೇಳ್ತೀನಿ, ನಾನು ಹೇಳಿರೋ ಕೆಲಸ ಮಾಡಿ ನೀನು ನಾನು ಹೇಳಿರೋ ಮಾತು ನೀನು ಅಂಥೇಳಿ ಮಾಡಬೇಕು. ಏನಂತ ಹೇಳು, ಒಂದು ಹೆಣ್ಣಿನ ಸಹಾಯ ಇಲ್ದಂಗೆ ನಾನು ಬದುಕ್ತೀನಿ, ಜೀವನ ಮಾಡ್ತೀನಿ ಅಂತ ನೀನು ಹೇಳಬೇಕು ಅಂತೆಲ್ಲ. ಹೌದೇ? ಆಯ್ತು ಆಗಲಿ ನೋಡೋಣ ಅಂತೆಲ್ಲ ಹೇಳ್ತಾನೆ. ನೋಡ್ತೀನಿ ನಾನು ಕೂಡ ಒಂದು ಹೆಣ್ಣಿನ ಸಹಾಯ ಇಲ್ದಂಗೆ ನಾನೇ ಅಡುಗೆ ಮಾಡ್ಕೊಂಡು ನಾನೇ ಊಟ ಮಾಡ್ತೀನಿ ತಗೋ ಅಂತೆಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಆವಾಗ ಅತ್ತೆ ಅವನು ತುಂಬ ಹಸ್ಕೊಂಡು ಬಂದಿದ್ದ, ಊಟ ಹಾಕಿದ್ರೆಲ್ಲ ಏನಾಗ್ತಿದೆ? ಊಟ ಅಲ್ಲ ಕಣಮಿ, ಅವರು ಒಂದಾಗಲಿ, ಇಷ್ಟು ಬೀರ್ನೆ ಒಂದಾಗಲಿ ಅನ್ನೋದೇ ನನ್ನ ಆಸೆ ಅಂತ ಅಮ್ಮಮ್ಮ ಹೇಳ್ತಾಳೆ. ಈಗ ಅವರು 4 ಗೋಡೆ ಮಧ್ಯದಲ್ಲಿ ಸೋತು ಹೊಂದಾಗೋದಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಊಟದ ವಿಚಾರದಲ್ಲಿ ಆಗಲಿ ಸೋಲ್ತಾರೆ. ಈ ಗಂಡ ಹೆಂಡತಿ ಮಧ್ಯದಲ್ಲಿ ಸೋಲು ಗೆಲುವು ಅನ್ನೋದು ಈ 2 ಕಾರಣಕ್ಕಾಗೋದು ಅಂತೆಲ್ಲ ಹೇಳಿ ಕಳಿಸ್ತಾರೆ. ಜಲ್ದಿ ಒಂದಾಗಲಿ ಅನ್ನೋದೇ ನನ್ನ ಆಸೆ ಅಂತ ಸೊಸೆಗೆ ಹೇಳಿ ಬಾಯ್ ಮುಗಿ. ಈ ಕಡೆ ಈಶ್ವರಿ ಬಂದು ಮುದ್ದು ಸೊಸೆ ಅಂತ ಮಾತಾಡ್ತಾರೆ. ಏನತ್ತೆ ಅಂತಂದರೆ, ಆರಾಮಿದ್ಯಾ ಮಹಾರಾಣಿ ಥರ ನಮ್ಮ ಜೊತೆನೇ ಮನೇಲಿ ಇರ್ಬೋದವ, ಯಾಕವ ಹಿಂಗೆ ಆರಿಸ್ಕೊಂಡು ನೀನು ಅಂತೆಲ್ಲ ಕೇಳ್ದೆ. ನನಗೆ ನಿನ್ನನ್ನು ಈ ಮನೇಲಿ ಈ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ಮನಸ್ಸು ಸ್ಯಾನೇ ಬೇಜಾರಾಗ್ತಿದ್ದು. ಬೇಸರ ಮಾಡ್ಕೋಬೇಡಿ ಅತ್ತೆ, ಭಾಳ ವಿಚಾರದಲ್ಲಿ ಆಲ್ರೆಡಿ ಬೇಸರ ಮಾಡ್ಕೊಂಡಿದ್ರಿ, ಇನ್ನಿಷ್ಟು ಬೇಸರ ಮಾಡ್ಕೊಂಡೆ ಮನಸ್ಸಿಗೆ ಸಾನೇ ನೋವಾಗ್ತೈತಿ ಅಂತೆಲ್ಲ ಹೇಳ್ತಿರ್ತಾರೆ. ಈ ಚುಚ್ಚಿ ಮಾತಾಡ್ತಾಳಂತ ಗೊತ್ತಾಗುತ್ತೆ. ಅದು ಕಣವ ಚಿತ್ರ ಇದ್ದು ಕಣವ, ಭದ್ರ ಹೇಳಿರೋ ಮಾತಿಗೆ ಯಾರಾದರೂ ಸ್ವಾಭಿಮಾನ ಇರೋರು ಯಾರಾದರೂ ಒಪ್ಪಾರ, ಅದಕ್ಕೆ ಬರಲ್ಲ ಅಂತೆಲ್ಲ ಹೇಳೋಣ ವಿದ್ಯಾ ಅಂತೆಲ್ಲ ಚಿತ್ರ ಚುಚ್ಚಿ ಮಾತಾಡ್ತಾರೆ. ಚಿತ್ರ ಚುಚ್ಚಿ ಮಾತಾಡಿದ್ರು ಕೂಡ ವಿದ್ಯಾನು ಅಂದರೆ ಈಶ್ವರಿ ಇದು ತಂದು ತಪ್ಪಿರುತ್ತಲ್ಲ, ತಮ್ಮ ಮಗ ಮಾಡಿರೋ ತಪ್ಪಿರೋ ಸಲುವಾಗಿ ಮುಚ್ಕೊಂಡು ಸುಮ್ಮನೆ ಇರ್ತಲ್ಲ. ಅವ್ರೇನು ಹೇಳಿದ್ರು ಬಾಯಿ ಮುಚ್ಚಿ ಸುಮ್ಮನೆ ಇರ್ತಾರೆ. ಕಣಮ್ಮ ಹಂಗೆ ನನಗೂ ನೋವು ಆಗ್ತೈತಿ, ನೀನು ಚೆಂದಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಹಾಗೆಲ್ಲ ಹೇಳ್ತದೆ. ನಾನೆಲ್ಲಿ ಒಂದೇ ಇದ್ದೀನಿ ಅತ್ತೆ, ನನ್ನ ಮಗು ಇದೆ, ನನ್ನ ಮಗುನ ಅಪ್ಪ ಇದ್ದಾರೆ, ಹೋಗಿ ಬಂದು ನೀವು ಮಾಡ್ತಾ ಇರ್ತೀರಿ ಅಂತೆಲ್ಲ ಅವ್ರ ಅತ್ತೆಗೆ ಕುಂಕುಮ ಮಾತಾಡ್ತಾನೆ ಇರ್ತಲ್ಲ. ಮಹೇಶ್ವರಿ ಮಾತ್ರ ಏನು ಮಾತಾಡೋದು, ಯಾಕಂದರೆ ಅವ್ರ ಮಗ ಸುಭಾಷ ಶಿವರಾಮೇಗೌಡನ ಸಾಯಿಸೋಕೆ ಹೋಗಿರ್ತಾನಲ್ಲ, ಅದು ಆ ಮ್ಯಾಟ್ರಲ್ಲಿ ಹೊರಗೆ ಬಂದುಬಿಡಿದಂತ. ಇಲ್ಲಿದ್ದ ಹೊರಗಡೆ ನಾನು ಹೋಗ್ತೀನವ್ವ, ನಾನು ಇಲ್ಲಿಗೆ ಬಂದಿರೋದು ಯಾರು ನೋಡಿದರೆ ಮತ್ತೆ ತಪ್ಪು ತಿಳ್ಕೊತಾರಂತೆ. ಹೌದತ್ತೆ, 2 ಪಕ್ಷದ ಪರವಾಗಿ ಇದ್ದಾಗ 2 ಕಡೆನೂ ಸೈ ಅನ್ನಿಸ್ಕೋಬೇಕಲ್ವ ಅಂಥೇಳಿ ಕಳಿಸ್ಬಿಡ್ತಾ. ಅದೇ ಟೈಮಿಗೆ ಚಿತ್ರನೂ
ಈಶ್ವರಿ ಇಬ್ಬರು ಮಾತಾಡ್ತಾ ಇದ್ರು. ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನೋಡವ್ವ ಆ 3 ಅಡಿ ನಿನಗೆ ಕೌಂಟ್ರ್ ಕೊಡ್ಕೊಂತ ಹೆಂಗೆಲ್ಲ ಮಾತಾಡ್ತಾವೆ. ಆಗಲಿ ಗಂಡ್ಲೆ ನಮ್ಮ ಗೆಲುವು ಆಗಬೇಕಂದ್ರೆ ನಾವು ಸುಮ್ಮನೆ ಇರಲೇಬೇಕು ಅಂತೆಲ್ಲ ಅವರಮ್ಮ ಹೇಳ್ತಿರ್ತಾಳೆ. ಸುಮ್ಮನೆ ಇದ್ದೀವಿ ಅಂತಂದರೆ ನಾವು ಸೋತೀವಂತಲ್ಲ ಅರ್ಥ, ನಾವು ಗೆಲ್ಲಕ್ಕೆ ಅದು ಒಂದು ಮೆಟ್ಟಿಲ್ಲ ಅಂತ ಅವರಮ್ಮ ಹೇಳ್ತಾರೆ. ಇಲ್ಲ ಕಣ್ಲೆ, ನಾವೇನಾದರೂ ಸುಮ್ಮನೆ ಇದ್ದರೆ ಮತ್ತು ಸುಭಾಷನ ವಿಷಯ ಎಲ್ಲ ಹೊರಗೆ ಬರುತ್ತೆ. ಶಿವರಾಮೇಗೌಡನ ಕೊಲೆ ಮಾಡೋದು ಮತ್ತು ಇವಳೇ ಶಿವರಾಮೇಗೌಡನ ಬಚಾವ್ ಮಾಡಿದಾಳ ಅಂದರೆ ಮತ್ತು ಈ 3 ಅಡಿನ ಮೆರೆಸಿಬಿಡ್ತಾರೆ ಕಣ್ಲೆ ಮನೆಯೊಳಗೆ ತಲೆ ಮೇಲೆ ಹತ್ಕೊಂಡು. ಹಂಗೆ ಆಗಬಾರ್ದಂದ್ರೆ ಹೀಗೆ ಎಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕಂತ ಹೇಳಿ ನೆಕ್ಸ್ಟ್ ಇಲ್ಲಿ ಭದ್ರ ಅಡ್ಗೆ ಮಾಡ್ತೀನಿ ಅಂತ ಬಂದಿರ್ತಾನೆ ಮನೆಯೊಳಗೆ. ಅಡ್ಗೆ ಮಾಡ್ತೀನಿ ಅಂತ ಇಬ್ಬರು ಚಟಾಪಟಿ ಜಗಳ ಮಾಡ. ಅವ್ರೊಂದು ಸ್ಟವ್ ಮೇಲೆ ವಿದ್ಯಾ ಒಂದು ಸ್ಟವ್ ಮೇಲೆ ಅಡುಗೆ ಮಾಡ್ತಿರ್ತಾಳೆ, ಈ ಕಡೆ ಭದ್ರ ಒಂದು ಸ್ಟವ್ ಮೇಲೆ ಅಡುಗೆ ಮಾಡ್ತಾನೆ. ಯಾಕೆ ಗಂಡಸರಲ್ವ ಭೀಮಸೇನ ನಳ ಮಹಾರಾಜರೆಲ್ಲ ಗಂಡಸರೆಲ್ಲ ಅವರೇ ಅಡುಗೆ ಮಾಡೋದು. ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಗಂಡಸರೇ ಅಡುಗೆ ಮಾಡೋದು. ಈ ಹೆಂಗಸ್ರು ಏನು ಮಾಡ್ತಾರೆ, ಗಂಡು ಮಕ್ಕಳು ಹೊರಗೆ ಹೋಗಿ ಕ್ಯಾಮೆ ಮಾಡ್ಕೊಂಬಂದು ತಂದು ಹಾಕಿದ್ದೆ ಅಡುಗೆ ಮಾಡಿ ಪಾತ್ರೆ ತೊಳೆದು 1-2 ಬಟ್ಟೆ ತೊಳೆದು ಬಿಟ್ಟರೆ ಅವ್ರಿಗೆ ಅಂತಲೇ ಆಗ್ತೈತಾ, ನಾವು ದುಡ್ಕೊಂಬಂದು ಹಾಕೋರು ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ವಿದ್ಯಾ ಸುಮ್ಮನೆ ಕೇಳಿಸ್ಕೊತಾರೆ ಇರ್ತಾಳೆ, ಏನು ಹೇಳಲ್ಲ. ನಮಗೂ ಹೊರಗೆ ಹೋಗಿ ಕ್ಯಾಮೆ ಮಾಡ್ಕೊಂಬಂದು ಹಾಕೋರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ಕೆಲವೊಬ್ಬರು ಅಜ್ಜಿ ಜಂಬ ಥರ ಅಜ್ಜಿಗೆ ಕೋಳಿ ಕೂಗಿದ್ರೇ ಬೆಳಗ್ಗೆ ಆಗೋದು ಅಂತ ತಿಳ್ಕೊಂಡಿರ್ತಾರೆ ಜನ. ಅಜ್ಜಿಗೆ ಕೋಳಿ ಕೂಗಿಲ್ಲ ಅಂದ್ರೂ ಬೆಳಕಾಗುತ್ತೆ ಅನ್ನೋದು ಗೊತ್ತಿರಲ್ಲ ಜನಗಳಿಗೆ ಅಂತೆಲ್ಲ ಭದ್ರ ಹೇಳ್ಕೊಂತ ಸರಿ ಏನೇನು ಅಡುಗೆ ಮಾಡೋಣ, ಎಲ್ಲ ಸಾಮಾನು ಎಲ್ಲ ಅಡುಗೆಗೆ ಬೇಕಾಗಿರೋ ಸಾಮಾನೆಲ್ಲ ಜೋಡಿಸಾಗಿದೆ, ಈಗ ಅಡುಗೆಗೆ ರೆಡಿ ಮಾಡ್ಕೊಂಡು ಅಂತ ಹೇಳ್ದ. ಹೇಗೆ ಮಾಡೋದು ಅಡುಗೆ ಅಂದರೆ ಟೊಮಾಟೊ ಸಾರು ಮೊಟ್ಟೆ ದೋಸೆ ಮಾಡಿದರೆ ಊಟ ಮಾಡ್ತಾಯಿದ್ರೆ ಲೇ ಭದ್ರ ಹೆಂಗೆ ಮಾಡಿ ಅಲ್ಲಿ ಅಂತ ಊರ ಜನ ಎಲ್ಲ ಬಂದು ಕೇಳಬೇಕು. ಹಂಗೆ ಮಾಡ್ತೀನಿ ಅಂತೆಲ್ಲ ಹೇಳಿ ಮಾಡ್ತೀನಿ ಅಂತ ಹೇಳ್ತಾನೆ. ಮಾಡ್ತೀನಿ ಅಂತೆಲ್ಲ ಹೇಳಿ ಟಮಾಟ ಕೊಯ್ತಾನೆ. ಟಮಾಟ ಕೊಯ್ಯಕ್ಕೆ ಹೋಗಿ ಅದೆಲ್ಲ ಕೈ ಕೊಯ್ಕೊಂಬಿಟ್ರೆ ನೋಡು, ಪ್ರೀತಿ ವಿಶ್ವಾಸ ಇಲ್ದವ್ರ ಕಡೆಯಿಂದ ಪ್ರೀತಿ ಬಯಸಬಾರ್ದು ಕಣ್ಲ. ನಮ್ಮಿಂದ ಪ್ರೀತಿ ಆದರೆ ಪಡ್ಕೊತಾರೆ ಜನ. ನಮಗೇನಾದರೂ ಕಷ್ಟ ಇದ್ದಾಗೆ ಯಾರು ಬರೋದಿಲ್ಲ, ಅವಾಗ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನಂತಂದು ಹೇಳಿ ಹೇಳ್ತಾನೆ. ವಿದ್ಯಾ ಸುಮ್ಮನೆ ನಗ್ತಾನೆ ಇರ್ತಾಳೆ. ಸರಿ ದೋಸೆ ಹಿಟ್ಟು ಕಲಿಸ್ತೀನಿ ಅಂತ ದೋಸೆ ಹಿಟ್ಟು ಕಲ್ಸಕ್ಕೆ ಹೋಗಿ ದೋಸೆ ಹಿಟ್ಟು ನೀರು ಹಾಕ್ಬಿಡುತ್ತೆ. ಆವಾಗ ವಿದ್ಯಾ ನಗ್ತಾ ಯಾವುದಕ್ಕೆ ನಗತೀಯ ಅಂತೆಲ್ಲ ಹೇಳಿದಾಗ ಏನಿಲ್ಲ ಸುಮ್ಮನೆ ನಗ್ತಾ ಇದ್ದೀನಿ ಅಂತಂದ್ರೆ ದೋಸೆ ಹಿಟ್ಟು ಕಲ್ಸೋದು ನೋಡಿ ನಕ್ಕಿತ್ತ. ಸರಿ ನಾನು ದೋಸೆ ಹಾಕ್ತೀನಿ ಇವಾಗ ಅಂತೆಲ್ಲ ದೋಸೆ ಹಾಕ್ತೀನಿ. ನಾನು ಹಾಕೋ ದೋಸೆ ನೋಡಿದರೆ ಇದಾಗಬೇಕಂತ ದೋಸೆ ಹಾಕಿ ಮೊಟ್ಟೆ ಹೊಡೆದು ಹಾಕಬೇಕು ಅದ್ರ ಮೇಲೆ ಅಂತ ಮೊಟ್ಟೆ ಹೊಡೆದು ಹಾಕಬೇಕು. ಯಾವಾಗನಾಗಲಿ ನಾನು ಹಾಕಿರೋ ದೋಸೆ ಕೆಟ್ಟೋಗಲಿ ಅಂತ ಬರೀ ದೋಸೆ ಹಾಕಿರೋ ಟೈಮಿಗೆ ಬಂದು ಬೈತಾ ಇರೋದು. ಆವಾಗ ವಿದ್ಯಾಗ ನಾನು ಓದ್ಕೊಳಕ್ಕೆ ಡಿಸ್ಟರ್ಬೆನ್ಸ್ ಆಗ್ತೈತಿ ಅಂತೇಳಿ ಬೈತಾ ಇರ್ತಾಳೆ 2-3 ಸಲ. ಅವ್ರ ತಂಗಿ ಫೋನ್ ಮಾಡಿದಾಗ ಏನು ಮಾಡಿ ಅಕ್ಕ ಅಂತಂದರೆ ಸಿಗಡಿ ಸಾರು ಅನ್ನ ಮಾಡಿದ್ದೀನಿ ಕಡಲೆ, ನೀನು ಬಾ ನಿನಗೆ ರುಚಿಯಾಗಿ ಮಾಡ್ತೀನಿ ಅಂತ ಅವ್ರ ತಂಗಿಗೆ ಹೇಳ್ತಾನೆ. ನೀನು ಏನು ಮಾಡಿಯಾ ಅಂತಂದರೆ ನೀನೇನು ನಾಷ್ಟ ಮಾಡಿ ಅಂದರೆ ನಾನು ಸೀದೋಗಿರೋ ದೋಸೆ ತಿಂತಿದ್ದೀನಿ ಅಂತ ಅವ್ರ ತಂಗಿ ಹೇಳ್ತಾರೆ. ಇಲ್ಲಿ ವಿದ್ಯಾಗೆ ನಗು ಎದಕ್ಕಂದರೆ ಭದ್ರಂದು ದೋಸೆ ಎಲ್ಲ ಸೀದೋಗಿಬಿಟ್ಟಿರ್ತಿದ್ರಲ್ಲ, ಅದು ಸೀದೋಗಿದ್ರೆ ಭದ್ರ ಯಾರಾದ್ರೂ ಮಾತಾಡ್ಕೊಂತ ಸೀದೋಗಿಬಿಟ್ಟಿರ್ತಿದ್ರು.